ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಇರಾನ್ ಸಂಘರ್ಷಕ್ಕೆ ಇಡೀ ಮಿಡಲ್ ಈಸ್ಟ್ ಅತಂತ್ರ ಆಗಿದೆ. ಈ ನಡುವೆ ಇರಾನ್ ಭಯಾನಕ ವಾರ್ನಿಂಗ್ ಕೊಟ್ಟಿದೆ. ಮಿಡಲ್ ಈಸ್ಟ್ ನ ತೈಲ ಫೆಸಿಲಿಟಿ ಎಲ್ಲವನ್ನ ಬೂದಿ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹಾಕಿದೆ. ಇನ್ನೊಂದು ಕಡೆ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಭಾರೀ ದಾಳಿ ಮಾಡಿದೆ. ಇರಾನ್ ದಾಳಿಗೆ ಅಮೆರಿಕ ಎಂಬೆಸಿಯಲ್ಲೂ ಕೂಡ ಬೆಂಕಿ ಬಿದ್ದಿದೆ. ಈ ನಡುವೆ ಹಾರ್ಮುಜ್ ಜಲಸಂಧಿ ವಿಚಾರದಲ್ಲಿ ಇರಾನ್ ದೊಡ್ಡ ಸ್ಟೆಪ್ ತಗೊಳ್ಳೋಕೆ ಮುಂದಾಗಿದೆ. ಅಮೆರಿಕದ ಡಾಲರ್ಗೆ ಕೌಂಟರ್ ಕೊಡೋಕೆ ಚೀನಾವನ್ನ ಬಳಸೋಕೆ, ಚೀನಾ ಕರೆನ್ಸಿಯನ್ನ ಬಳಸೋಕೆ ಮುಂದಾಗಿದೆ. ಇನ್ನೊಂದು ಕಡೆ ಪಾಕ್ ರಾಜಧಾನಿಗೆ ತಾಲಿಬಾನಿಗಳು ಡ್ರೋನ್ ನುಗ್ಗಿಸಿ ಮಿಲಿಟರಿ ಸೆಂಟರ್ಗೆ ಡಮ್ ಅನಿಸಿದ್ದಾರೆ. ಮತ್ತೊಂದು ಕಡೆ ನಾರ್ತ್ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಜಪಾನ್ ಸಮುದ್ರಕ್ಕೆ ಮಿಸೈಲ್ ಹಾರಿಸಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಮೆರಿಕ ವಿರುದ್ಧ ಇರಾನ್ ಸೇನೆ ರೊಚ್ಚಿಗೆದ್ದಿದೆ. ಮಿಡಲ್ ಈಸ್ಟ್ ನಲ್ಲಿ ಹರಡಿಕೊಂಡಿರೋ ಅಮೆರಿಕಗೆ ಸಂಬಂಧಪಟ್ಟ ಎಲ್ಲ ಆಯಿಲ್ ಫೆಸಿಲಿಟಿಗಳನ್ನ ಸುಟ್ಟು ಬೂದಿ ಮಾಡ್ತೀವಿ ಅಂತ ಇರಾನ್ನ IRGC ರಣಕೇಕೆ ಹಾಕಿದೆ. ಇರಾನ್ನ ಆಯಿಲ್ ಇನ್ಫ್ರಾಗಳನ್ನ ಟಾರ್ಗೆಟ್ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಇರಾನ್ ಅದಕ್ಕೆ ಪ್ರತಿಕಾರ ಹೇಳುತ್ತೆ. ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದೊಂದಿಗೆ ಸೇರ್ಕೊಂಡು ಕೆಲಸ ಮಾಡ್ತಿರೋ ಯಾವುದೇ ಆಯಿಲ್ ಕಂಪನಿಗಳಿದ್ರು ಕೂಡ ಆ ಫೆಸಿಲಿಟಿಗಳ ಮೇಲೆ ನಾವು ನೇರವಾಗಿ ದಾಳಿ ಮಾಡ್ತೇವೆ, ಅವುಗಳನ್ನ ನಾಶ ಮಾಡಿ ಬೂದಿ ಮಾಡ್ತೀವಿ ಅಂತ ಬಿಗ್ ವಾರ್ನಿಂಗ್ ಕೊಟ್ಟಿದೆ. ಅದ ಹಾಗೆ ಇರಾನ್ನ ಬಹುಮುಖ್ಯ ಜಾಗವಾಗಿರೋ ಖಾರ್ಗ್ ಐಲ್ಯಾಂಡ್ ನಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲೂ ಕೂಡ ನಾವು ಮಾಹಿತಿ ಕೊಟ್ಟಿದ್ವಿ. ನೆಕ್ಸ್ಟ್ ಇದು ಟಾರ್ಗೆಟ್ ಆಗುತ್ತೆ ಅಂತ ಹೇಳಿ. ಈ ಖಾರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಈಗ ಇದು ಮಿಡಲ್ ಈಸ್ಟ್ ಹಿಸ್ಟ್ರಿಯಲ್ಲಿ ಅತ್ಯಂತ ಪವರ್ಫುಲ್ ದಾಳಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಓಡಾಟಕ್ಕೆ ತೊಂದರೆ ಕೊಡೋದನ್ನ ಇರಾನ್ ಮುಂದುವರೆಸಿದ್ರೆ ಖಾರ್ಗ್ ಐಲ್ಯಾಂಡ್ ನಲ್ಲಿರೋ ಇರಾನ್ನ ಆಯಿಲ್ ಇನ್ಫ್ರಾಗಳನ್ನ ಕೂಡ ಟಾರ್ಗೆಟ್ ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ಇರಾನ್ನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದೇ ಈ ಖಾರ್ಗ್ ಐಲ್ಯಾಂಡ್ ನಿಂದ. ಇಂಥ ಪ್ರಮುಖ ಜಾಗದ ಮೇಲೆನೆ ಅಮೆರಿಕ ದಾಳಿ ಮಾಡಿ ಟ್ರಂಪ್ ಈಗ ಮತ್ತಷ್ಟು ದಾಳಿಯ ಬೆದರಿಕೆನೂ ಹಾಕಿರೋದ್ರಿಂದ ಇರಾನ್ ದ್ವೇಷದ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ಅಮೆರಿಕ ಸೇರಿ ಇಡೀ ಮಿಡಲ್ ಈಸ್ಟ್ಗೆ ಡೆಡ್ಲಿ ವಾರ್ನಿಂಗ್ ಕೊಡ್ತಾ ಇದೀವಿ, ಹುಷಾರ್ ಅಂದಿದೆ ಇರಾನ್. ಇನ್ನು ಮಿಡಲ್ ಈಸ್ಟ್ ನ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಭಾಗಶಃ ಬಂದ್ ಮಾಡಿದ್ದ ಇರಾನ್ ಈಗ ಇದೇ ಮಾರ್ಗ ಓಪನ್ ಮಾಡೋಕೆ ಬಿಗ್ ಪ್ಲಾನ್ ಮಾಡಿದೆ. ಅಮೆರಿಕದ ಡಾಲರ್ಗೆ ಕೌಂಟರ್ ಕೊಡೋಕೆ ಚೀನಾದ ಯುವಾನ್ ಕರೆನ್ಸಿಯನ್ನ ಬಳಸ್ಕೊಳ್ಳೋಕೆ ಇರಾನ್ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ತೈಲ ಹಡಗುಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಕೆ ಇರಾನ್ ಯೋಚನೆ ಮಾಡ್ತಿದೆ. ಗಮನಿಸಬೇಕಾದ ಅಂಶ ಅಂದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋಕೆ ಹಡಗುಗಳು ಯಾರಿಗೂ ಯಾವುದೇ ಟೋಲ್ ಶುಲ್ಕ ಕಟ್ಟಲ್ಲ. ಬದಲಾಗಿ ಆ ಹಡಗುಗಳಲ್ಲಿ ಸಾಗಿಸ್ತಿರೋ ಕಚ್ಚಾ ತೈಲದ ಖರೀದಿ ಮತ್ತು ಮಾರಾಟಕ್ಕೆ ದಶಕಗಳಿಂದಲೂ ಅಮೆರಿಕದ ಡಾಲರ್ ಸಿಸ್ಟಮ್ ಮೂಲಕವೇ ವ್ಯವಹಾರ ಮಾಡಲಾಗ್ತಿದೆ. ಆದ್ರೀಗ ಈ ಹಡಗುಗಳು ಡಾಲರ್ ಬದಲಿಗೆ ಚೈನಾದ ಯುವಾನ್ ಕರೆನ್ಸಿ ಮೂಲಕ ವ್ಯವಹಾರ ಮಾಡಬೇಕು. ಹಾಗಾದ್ರೆ ಮಾತ್ರ ಅಂತ ಹಡಗುಗಳ ಸಂಚಾರಕ್ಕೆ ಇರಾನ್ ಅವಕಾಶ ಕೊಡೋಕೆ ನೋಡ್ತಾ ಇದೆ ಅಂತ ಮಿಡಲ್ ಈಸ್ಟ್ ಮೀಡಿಯಾಗಳು ರಿಪೋರ್ಟ್ ಮಾಡ್ತಿವೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕದ ಭಾರೀ ದಾಳಿ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಹೀಗಾಗಿ ಕೆಲವೇ ಸಂಖ್ಯೆಯ ತೈಲ ಹಡಗುಗಳಿಗೆ ಮಾತ್ರ ಯುವಾನ್ ಬಳಸಿ ಈ ರೂಟ್ ನಲ್ಲಿ ಸಂಚರಿಸೋಕೆ ಅವಕಾಶ ಕೊಡಲಾಗುತ್ತೆ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಪಾರುಪತ್ಯವನ್ನ ಮುರಿದು ಹಾಕಿ ಅಮೆರಿಕದ ಆರ್ಥಿಕತೆಗೆ ಪೆಟ್ಟು ಕೊಡೋದು, ಹಾಗೆ ಅಮೆರಿಕದ ಬದಲಿಗೆ ತನ್ನ ಮಿತ್ರ ಚೀನಾದ ಕರೆನ್ಸಿಯನ್ನ ಗ್ಲೋಬಲ್ ಲೆವೆಲ್ ನಲ್ಲಿ ಪ್ರಮೋಟ್ ಮಾಡೋದು ಇರಾನ್ನ ಸ್ಟ್ರಾಟಜಿ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಯುದ್ಧದ ಕಾವು ಮತ್ತಷ್ಟು ಹೆಚ್ಚಾಗ್ತಿರೋ ಹೊತ್ತಲ್ಲಿ ಇರಾಕ್ ನಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಭಾರಿ ಮಿಸೈಲ್ ದಾಳಿಯಾಗಿದೆ. ಬಾಗ್ದಾದ್ನಲ್ಲಿರೋ ಅಮೆರಿಕ ಎಂಬಸಿ ಆವರಣದಲ್ಲಿ ಹೆಲಿಪ್ಯಾಡ್ಗೆ ನೇರವಾಗಿ ಮಿಸೈಲ್ ಬಂದು ಅಪ್ಪಳಿಸಿದೆ. ಪರಿಣಾಮ ಭಾರೀ ಸ್ಫೋಟದ ಶಬ್ದ ಕೇಳಿಸಿದೆ. ತಕ್ಷಣ ಡೇಂಜರ್ ಸೈರನ್ಗಳು ಮೊಳಗಿದ ನಂತರ ಅಲ್ಲಿನ ಭದ್ರತಾ ಸಿಬ್ಬಂದಿ ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ ಅಂತ ವರದಿಯಾಗಿದೆ. ಏನೋ ದಾಳಿಯ ತೀವ್ರತೆಗೆ ಇಡೀ ಕಚೇರಿಯಿಂದ ದಟ್ಟ ಹೊಗೆ ಆಕಾಶಕ್ಕೆ ಚಿಮ್ತಿರೋದನ್ನ ನಾವು ನೋಡಿದ್ವಿ ಅಂತ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈ ಘಟನೆಯಲ್ಲಿ ಆಗಿರೋ ಡ್ಯಾಮೇಜ್ ಏನು, ಪ್ರಾಣಹಾನಿ ಆಗಿದೆಯಾ, ಇದನ್ನ ಇನ್ನೂ ಕೂಡ ಅಮೆರಿಕ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಆದರೆ ಇರಾನ್ ಸೇಡು ತೀರಿಸಿಕೊಳ್ಳೋಕೆ ಅಮೆರಿಕದ ಎಂಬೆಸಿಯನ್ನೇ ಟಾರ್ಗೆಟ್ ಮಾಡಿ ಹಿಟ್ ಮಾಡಿರೋದು ಸಹಜವಾಗಿ ಭಾರಿ ಉದ್ವಿಗ್ನತೆಗೆ ಕಾರಣ ಆಗಿದೆ. ಏನು ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಮಾಡ್ತಿರೋ ಮಿಲಿಟರಿ ಡ್ರಿಲ್ಗೆ ನಾರ್ತ್ ಕೊರಿಯಾ ಫುಲ್ ಅಗ್ರೆಸಿವ್ ಆಗಿ ನಡ್ಕೊಳ್ತಾ ಇದೆ. ಮತ್ತೆ ಮಿಸೈಲ್ ಟೆಸ್ಟ್ ಮಾಡಿದೆ. ಸುಮಾರು 11 ಗುರುತಿಸಲಾಗದ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ ಅಂತ ಸೌತ್ ಕೊರಿಯಾ ಹೇಳಿದೆ. ಈ ಮಿಸೈಲ್ಗಳು ಈಸ್ಟ್ ಸಿ ಕಡೆಗೆ ಹಾರಿವೆ ಅಂತ ದಕ್ಷಿಣ ಕೊರಿಯಾ ಕನ್ಫರ್ಮ್ ಮಾಡಿದೆ. ಆದರೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಇದರ ಬೆನ್ನಲ್ಲೇ ಜಪಾನ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದೆ. ಜಪಾನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನಿಂದ ಹೊರಗಡೆ ಈ ಕ್ಷಿಪಣಿ ಬಿದ್ದಿರೋದ್ರಿಂದ ಸದ್ಯಕ್ಕೆ ಯಾವುದೇ ದೊಡ್ಡ ಹಾನಿ ಆಗಿಲ್ಲ ಅಂತ ಗೊತ್ತಾಗಿದೆ. ತಮ್ಮ ಸಮುದ್ರಕ್ಕೆ ಹತ್ತಿರದಲ್ಲೇ ನಾರ್ತ್ ಕೊರಿಯಾದ ಮಿಸೈಲ್ ಬಂದು ಬಿದ್ದಿರೋದಕ್ಕೆ ಜಪಾನ್ ಸರ್ಕಾರ ಜನಸಾಮಾನ್ಯರಿಗೆ ಎಮರ್ಜೆನ್ಸಿ ಅಲರ್ಟ್ ಕೊಟ್ಟಿದೆ. ಸಮುದ್ರದಲ್ಲಿರೋ ತಮ್ಮ ಹಡಗುಗಳಿಗೆ ಜಾಗೃತೆಯಿಂದ ಇರಿ ಅಂತ ಜಪಾನ್ ಕೋಸ್ಟ್ ಗಾರ್ಡ್ ಅಡ್ವೈಸರಿ ರಿಲೀಸ್ ಮಾಡಿದೆ. ಮಿಸೈಲ್ಗಳ ಫ್ಲೈಟ್ ಪಾತ್ ಟ್ರ್ಯಾಕ್ ಮಾಡೋಕೆ ಜಪಾನ್ ಪ್ರಧಾನಿ ಸನೆ ಟಕಚಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿದ್ದಾರೆ. ಇಲ್ಲೇನಾಗಿತ್ತು ಅಂದ್ರೆ ಉತ್ತರ ಕೊರಿಯಾದಿಂದ ಎದುರಾಗೋ ಥ್ರೆಟ್ ಎದುರಿಸೋಕೆ ತಯಾರಿ ಮಾಡ್ಕೊಳ್ತೀವಿ ಅಂತ ಹೇಳಿ ಅಮೆರಿಕ ಮತ್ತು ಸೌತ್ ಕೊರಿಯಾ ಡ್ರಿಲ್ ಮಾಡ್ತಾ ಇದ್ರು.
ಆದರೆ ಉತ್ತರ ಕೊರಿಯಾ ಮಾತ್ರ ಇದು ನಮ್ಮ ಮೇಲೆ ಯುದ್ಧ ಮಾಡೋಕೆ ನಡೆಸ್ತಾ ಇರೋ ರಿಹರ್ಸಲ್ ಅಂತ ಹೇಳಿ ರೊಚ್ಚಿಗೆದ್ದಿದೆ. ಹೀಗಾಗಿ ಮಿಸೈಲ್ ಹಾರಿಸಿ ಹೆದರಿಸಿದ್ದಾರೆ ಕಿಮ್ ಜಾಂಗ್ ಉನ್ ಅಮೆರಿಕ ಮತ್ತು ಸೌತ್ ಕೊರಿಯಾಗೆ. ಏನೋ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದನ್ನ ಇರಾನ್ ಮುಂದುವರೆಸಿದೆ. ಮತ್ತೆ UAE ಮೇಲೆ ಇರಾನ್ ದಾಳಿ ಮಾಡಿದೆ. ದುಬೈನ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸೆಂಟರ್ನ ಬೃಹತ್ ಕಟ್ಟಡದ ಮೇಲೆ ಡ್ರೋನ್ ಅಥವಾ ಮಿಸೈಲ್ ದಾಳಿಯಾಗಿದೆ. ಯಾವುದರ ಮೂಲಕ ದಾಳಿಯಾಗಿದೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ಇದನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಆಕಾಶದಲ್ಲೇ ಹೊಡೆದುರುಳಿಸಲಾಗಿದೆ. ಅದರ ಅವಶೇಷಗಳು ಕಟ್ಟಡವೊಂದರ ಮುಂಭಾಗದಲ್ಲಿ ಬಂದು ಬಿದ್ದಿವೆ. ಅದೃಷ್ಟವಶಾತ್ ಇದರಲ್ಲಿ ಯಾವುದೇ ಬೆಂಕಿ ಅವಘಡ ಅಥವಾ ಪ್ರಾಣಹಾನಿ ಉಂಟಾಗಿಲ್ಲ. ಈಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅತ್ತ ಕುವೈತ್ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲಿನ ನ್ಯಾಷನಲ್ ಗಾರ್ಡ್ಗಳ ರಕ್ಷಣೆಯಲ್ಲಿದ್ದ ಪ್ರಮುಖ ಪ್ರದೇಶವೊಂದರ ಮೇಲೆ ಡ್ರೋನ್ ದಾಳಿಯಾಗಿದೆ. ಆದರೆ ಅದನ್ನ ಯಶಸ್ವಿಯಾಗಿ ಹೊಡೆದುರುಳಿಸಲಾಗಿದೆ ಅಂತ ಕುವೈತ್ ಸರ್ಕಾರ ಮಾಹಿತಿ ನೀಡಿದೆ. ದೇಶದ ಭದ್ರತೆಯನ್ನ ಹೆಚ್ಚಿಸುವ ಪ್ರಮುಖ ಸ್ಥಳಗಳನ್ನು ರಕ್ಷಿಸುವುದಕ್ಕಾಗಿ ನಾವು ಅಲರ್ಟ್ ಆಗಿದ್ದೀವಿ. ಅದರ ಭಾಗವಾಗಿ ಈ ಡ್ರೋನ್ ಅನ್ನು ಹೊಡೆದು ಹಾಕಿದ್ದೀವಿ ಅಂತ ಸ್ಥಳೀಯ ಅಧಿಕಾರಿಗಳು ಹೇಳಿದ್ದಾರೆ. ಅತ್ತ ದೋಹಾದಲ್ಲೂ ಕೂಡ ಭಾರೀ ಸ್ಫೋಟದ ಶಬ್ದ ಕೇಳಿಬಂದ ಬೆನ್ನಲ್ಲೇ ಈ ಘಟನೆಯಾಗಿದೆ. ಆ ಕಡೆ ಒಮಾನ್ಗೂ ಈ ಯುದ್ಧ ವಿಸ್ತರಣೆಯಾಗ್ತಿದ್ದ ಹಾಗೆ ಅಮೆರಿಕ ಅಲರ್ಟ್ ಆಗಿದೆ. ಒಮಾನ್ನಲ್ಲಿ ಕೆಲಸ ಮಾಡ್ತಿರೋ ತನ್ನ ನಾನ್ ಎಮರ್ಜೆನ್ಸಿ ಗವರ್ಮೆಂಟ್ ಆಫೀಸರ್ಸ್ ಹಾಗೂ ಅವರ ಕುಟುಂಬಸ್ಥರು ಈ ಕೂಡಲೇ ಒಮಾನ್ ದೇಶ ಬಿಟ್ಟು ಬನ್ನಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆದೇಶ ಹೊರಡಿಸಿದೆ. ಜೊತೆಗೆ ಒಮಾನ್ಗೆ ಪ್ರಯಾಣ ಬೆಳೆಸೋದನ್ನ ಮರುಪರಿಶೀಲಿಸಿ ಅಂತ ಲೆವೆಲ್ 3 ವಾರ್ನಿಂಗ್ ಕೊಟ್ಟಿದೆ. ಹಾಗೆ ಯೆಮೆನ್ ಬಾರ್ಡರ್ಗೆ ಹೋಗಲೇಬೇಡಿ ಅಂತ ಅತಿ ಕಠಿಣವಾದ ಲೆವೆಲ್ 4 ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ಈ ಮಿಡಲ್ ಈಸ್ಟ್ ಸಂಘರ್ಷದ ಬಗ್ಗೆ ಫೇಕ್ ವಿಡಿಯೋ ಪೋಸ್ಟ್ ಮಾಡಿದ ಆರೋಪದ ಮೇಲೆ 10 ಜನರನ್ನ UAEನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬಂಧಿತರೆಲ್ಲ ಬೇರೆ ರಾಷ್ಟ್ರದವರು ಅಂತ ಗೊತ್ತಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಏರ್ ಡಿಫೆನ್ಸ್ ಸಿಸ್ಟಮ್ ಮಿಸೈಲ್ ಗಳನ್ನ ಹೊಡೆದುರುಳಿಸುವ ದೃಶ್ಯಗಳು, ಬಿಲ್ಡಿಂಗ್ ಮೇಲಿನ ದಾಳಿ ಬಗ್ಗೆ AI ಬಳಸಿ ವಿಡಿಯೋ ಸೃಷ್ಟಿಸಿ ಹರಿಬಿಡಲಾಗ್ತಿದೆ. ಇದರಿಂದಾಗಿ ಜನರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ ಹಾಗೂ ದೇಶದ ಭದ್ರತೆಗೆ ಧಕ್ಕೆಯಾಗುತ್ತೆ ಅಂತ ಹೇಳಿ ಈ ಕಠಿಣ ಕ್ರಮ ತಗೊಳ್ಳಲಾಗ್ತಾ ಇದೆ. ಈ ಆರೋಪಿಗಳಿಗೆ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷ ದಿರ್ಹಂ ಅಂದ್ರೆ ಸುಮಾರು 25 ಲಕ್ಷ ರೂಪಾಯಿ ದಂಡ ವಿಧಿಸುವ ಸಾಧ್ಯತೆ ಇದೆ ಅಂತ UAEನ ಅಧಿಕೃತ ನ್ಯೂಸ್ ಏಜೆನ್ಸಿ ವಾಮ್ ರಿಪೋರ್ಟ್ ಮಾಡಿದೆ. ಏನು ಪ್ಯಾಲೆಸ್ತೇನಿಗಳಿಗೆ ಸಪೋರ್ಟ್ ಮಾಡಿ ಶುಕ್ರವಾರ ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ವಾರ್ಷಿಕ ಕುದ್ಸ್ ಡೇ ರ್ಯಾಲಿ ನಡೀತಾ ಇತ್ತು. ವಿಶೇಷ ಅಂದರೆ ಸಂಘರ್ಷ ನಡುವೆ ಕೂಡ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇದರಲ್ಲಿ ಪಾಲ್ಗೊಂಡಿದ್ರು. ಜನರೊಂದಿಗೆ ಇಂಟರಾಕ್ಟ್ ಮಾಡಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ. ನಂತರ ಇದೇ ರ್ಯಾಲಿಯಲ್ಲಿ ಇಸ್ರೇಲಿಗರು ದಾಳಿ ಮಾಡಿರುವುದು ವರದಿಯಾಗಿತ್ತು. ಅದರಲ್ಲಿ ಓರ್ವ ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ಸ್ನೇಹಿತರೆ, ಏಪ್ರಿಲ್ 11ಕ್ಕೆ ವೈಷ್ಣೋದೇವಿ ಅಮೃತಸರ ಕಾಶ್ಮೀರಕ್ಕೆ 7 ಸೈನ್ಸ್ ಟೂರಿಸಂನ ಟ್ರಿಪ್. ಆಸಕ್ತರು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಯಾರಾದ್ರೂ ಇದ್ರೆ ನಿಮ್ಮಲ್ಲಿ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಏನು ಇರಾನ್ ಅನ್ನ ಮತ್ತೊಂದು ಗಾಜಾ ಮಾಡೋಕೆ ಹೊರಟಿರೋ ಇಸ್ರೇಲ್ ಮತ್ತೊಂದು ಅಪಾಯಕಾರಿ ಹೆಜ್ಜೆ ಇಟ್ಟಿದೆ. ಇರಾನ್ನ ತಬ್ರಿಜ್ ಪ್ರದೇಶದ ಇಂಡಸ್ಟ್ರಿಯಲ್ ಏರಿಯಾದಿಂದ ತಕ್ಷಣ ಹೊರಬನ್ನಿ ಅಂತ ಇಸ್ರೇಲ್ ಸೇನೆ ಅಲ್ಲಿನ ಜನರಿಗೆ ವಾರ್ನಿಂಗ್ ಕೊಟ್ಟಿದೆ. ಸೇಫ್ಟಿ ದೃಷ್ಟಿಯಿಂದ ಈ ಜಾಗ ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಹೇಳಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಭಾರಿ ದಾಳಿ ನಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಸೇಫ್ ಜಾಗಕ್ಕೆ ಮೂವ್ ಆಗಿ ಅಂತ ಹೇಳಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಎಲ್ಲೇ ಮೀರಿ ಹೋಗ್ತಾ ಇದೆ. ಇರಾನ್ ನಮ್ಮ ಶಾಲೆ ಮೇಲೆ ಕ್ಲಸ್ಟರ್ ಸ್ಫೋಟಕಗಳನ್ನು ಹಾಕೋಕೆ ಪ್ರಯತ್ನ ಪಟ್ಟಿದೆ ಅಂತ ಇಸ್ರೇಲ್ ಹೇಳಿದೆ. ಸೆಂಟ್ರಲ್ ಇಸ್ರೇಲ್ನಲ್ಲಿರೋ ಸ್ಕೂಲ್ ಆವರಣದ ಒಳಗಡೆ ಇರಾನ್ನ ಮಿಸೈಲ್ನಿಂದ ಕ್ಲಸ್ಟರ್ ಬಾಂಬ್ಗಳು ಬಂದು ಬಿದ್ದಿರೋ ವಿಡಿಯೋವನ್ನೀಗ ಇಸ್ರೇಲ್ ಶೇರ್ ಮಾಡಿದೆ. ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಸ್ಕೂಲ್ ಬಿಲ್ಡಿಂಗ್ ಖಾಲಿ ಇದ್ದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತ ಇಸ್ರೇಲ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಇರಾನ್ನ ಮಿನ್ನಾಬ್ ನಗರದ ಸ್ಕೂಲ್ ಮೇಲೆ ದಾಳಿಯಾಗಿ 165ಕ್ಕೂ ವಿದ್ಯಾರ್ಥಿಗಳು ಅಲ್ಲಿ ಪ್ರಾಣ ಕಳ್ಕೊಂಡಿದ್ರು, ಶಾಲಾ ವಿದ್ಯಾರ್ಥಿಗಳು. ಅದರ ಬೆನ್ನಲ್ಲೇ ಇರಾನ್ ನಮ್ಮ ಶಾಲೆ ಮೇಲೆ ಸ್ಫೋಟಕ ಹಾಕೋಕೆ ಪ್ರಯತ್ನ ಪಟ್ಟಿದೆ ಅಂತ ಇಸ್ರೇಲ್ ವಿಡಿಯೋ ಶೇರ್ ಮಾಡಿದೆ. ಇನ್ನು ಮಿಡಲ್ ಈಸ್ಟ್ ಯುದ್ಧದಲ್ಲಿ ಅಮೆರಿಕದ KC-135 ರೀಫ್ಯೂಲಿಂಗ್ ವಿಮಾನ ಪತನ ಆಗಿತ್ತು. ಇರಾಕ್ನಲ್ಲಿ ರೀಫ್ಯೂಲಿಂಗ್ ಮಾಡುವಾಗ ಅಪಘಾತ ಆಗಿದೆ ಅಂತ ಅಮೆರಿಕ ಹೇಳಿತ್ತು. ಈಗ ಈ ಏರ್ಕ್ರಾಫ್ಟ್ನಲ್ಲಿದ್ದ ಎಲ್ಲ 6 ಸಿಬ್ಬಂದಿನೂ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ವಿಮಾನ ಪತನಕ್ಕೆ ಕಾರಣವನ್ನ ಇನ್ನೂ ಕೂಡ ಪತ್ತೆ ಹಚ್ಚೋಕೆ ತನಿಖೆ ನಡೆಸಲಾಗ್ತಾ ಇದೆ. ಏನು ಸ್ನೇಹಿತರೆ, ಹೊರ್ಮುಜ್ ಜಲಸಂಧಿಯಲ್ಲಿ ಸೇಫ್ಟಿ ಕೊಡೋಕೆ ಫ್ರಾನ್ಸ್ ಒಂದು ಬೃಹತ್ ಮಿಲಿಟರಿ ಒಕ್ಕೂಟವನ್ನೇ ರಚಿಸೋಕೆ ಪ್ಲಾನ್ ಮಾಡ್ತಾ ಇದೆ. ಇದಕ್ಕಾಗಿ ಯುರೋಪ್, ಏಷ್ಯಾ, ಗಲ್ಫ್ ರಾಷ್ಟ್ರಗಳೊಂದಿಗೆ ಚರ್ಚೆ ನಡೆಸ್ತಾ ಇದೆ. ಮಿಡಲ್ ಈಸ್ಟ್ ಕಿತ್ತಾಟದ ನಡುವೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಹೊಡೆದಾಟ ಕೂಡ ಮುಂದುವರಿತಿದೆ. ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ತಾಲಿಬಾನ್ ವಾಯುಪಡೆ ಈಗ ಡ್ರೋನ್ ನುಗ್ಗಿಸಿ ದಾಳಿ ಮಾಡಿದೆ. ಅವರ ಹತ್ರ ಭಯಂಕರ ಏರ್ಫೋರ್ಸ್ ಏನಿಲ್ಲ ತಾಲಿಬಾನ್ಗಳ ಹತ್ರ, ಅವರು ಡ್ರೋನ್ ನುಗ್ಗಿಸ್ತಾರೆ, ದಾಳಿ ಮಾಡಿದ್ದಾರೆ. ಇಸ್ಲಾಮಾಬಾದ್ನ ಫೈಜಾಬಾದ್ ಏರಿಯಾದಲ್ಲಿರೋ ಹಮ್ಜಾ ಅನ್ನೋ ಪಾಕಿಸ್ತಾನದ ಸ್ಟ್ರಾಟಜಿಕ್ ಮಿಲಿಟರಿ ಸೆಂಟರ್ ಮೇಲೆ ಈ ದಾಳಿಯಾಗಿದೆ. ಅಲ್ಲಿರೋ ಕಮಾಂಡ್ ಸೆಂಟರ್ ಮತ್ತು ಶಸ್ತ್ರಾಸ್ತ್ರ ಗೋದಾಮುಗಳು ಎಲ್ಲ ನಾಶವಾಗಿವೆ ಅಂತ ಅಫ್ಘಾನ್ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಭಾರೀ ಸಾವು ನೋವು, ಆರ್ಥಿಕ ನಷ್ಟ ಆಗಿದೆ ಅಂತಲೂ ತಾಲಿಬಾನ್ ಕ್ಲೇಮ್ ಮಾಡಿದೆ. ಅಷ್ಟೇ ಅಲ್ಲ, ಪಾಕ್ನ ಖೈಬರ್ ಪಾಖ್ತೂನ್ಖ್ವಾ ಪ್ರಾಂತ್ಯದ ಕೋಹಟ್ನಲ್ಲಿರೋ ಪಾಕ್ ಸೇನಾ ಇನ್ಸ್ಟಾಲೇಷನ್ಗಳ ಮೇಲೂ ಕೂಡ ದಾಳಿ ಮಾಡಿ ನಾಶ ಮಾಡಿದ್ದೀವಿ ಅಂತ ತಾಲಿಬಾನ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಶುಕ್ರವಾರವಷ್ಟೇ ಪಾಕಿಸ್ತಾನ ಅಫ್ಘಾನ್ನ ಕಾಬೂಲ್, ಕಂದಹಾರ್ ಸೇರಿ ಹಲವು ಕಡೆ ಏರ್ ಸ್ಟ್ರೈಕ್ ಮಾಡಿತ್ತು. ಅದಕ್ಕೆ ಪ್ರತಿಕಾರವಾಗಿ ತಾಲಿಬಾನ್ ಕೂಡ ಈಗ ಪಾಕ್ ಮೇಲೆ ಅಟ್ಯಾಕ್ ಮಾಡಿದೆ.
ಹೀಗಾಗಿ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೆಲ ಎಂಟ್ರಿ ಪಾಯಿಂಟ್ಗಳನ್ನು ಬಂದ್ ಮಾಡಿ ಭದ್ರತೆ ಹೆಚ್ಚಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮುಖ್ಯವಾಗಿ ಮಿಡಲ್ ಈಸ್ಟ್ನ ಎಲ್ಲ ಅಪ್ಡೇಟ್ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನೆಕ್ಸ್ಟ್ ಕೂಡ ಟೈಮ್ಲಿಯಾಗಿ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.